ಓಂ ನಾರಸಿಂಹಾಯ ವಿದ್ಮಹೇ ವಜ್ರನಕಾಯ ಧೀಮಹಿ ತನ್ನೋ ನೃಸಿಂಹ ಪ್ರಚೋದಯಾತ್. ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಈಗ ನಿಮ್ಮ ಮೋಟಿವೇಶನ್ ದಿಂದ ನೀವು ಕಳೆದ ಚಾನಲ್ ಇಕ್ಕಿದಾಗದಿಂದ ನಾವು ವಿಡಿಯೋ ಮಾಡಕತ್ತಿದೀವಿ. ಎಷ್ಟೋ ಜನ ಇಂಪ್ರೆಷನ್ ಆಗಿದ್ದಾರೆ. ಹೌದು ಸರ್. ಸೊ ಈಗ ಏಪ್ರಿಲ್ ತಿಂಗಳು ಬರ್ತಾ ಇದೆ. ಹೌದು ಸರ್. ಏಪ್ರಿಲ್ ತಿಂಗಳು ಮದುವೆ ಸೀಸನ್. ಏಪ್ರಿಲ್ ದಿಂದ ಮೇ ತಿಂಗಳವರೆಗೆ ಮದುವೆ ಸೀಸನ್. ಇನ್ನು ಜೂನ್ ಅಂತಂದ್ರೆ ಇನ್ನು ರೆಗ್ಯುಲರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಓಕೆ, ಬಟ್ ಅವರು ಅಲ್ಲಿ ಇಲ್ಲಿ ಕೇಳಿದಾರೆ ಏನಂತಂದ್ರೆ ಸೂರತ್ ಹೋದ್ರೆ ಮೋಸ ಮಾಡ್ತಾರಪ್ಪ, ಮೋಸ ಹೋಗ್ತಾರಪ್ಪ ಅಂತ ಒಂದು ಮಾತಿದೆ. ಅದಕ್ಕೋಸ್ಕರ ಅವರು ಭಯಪಟ್ಟು ಮನೆಯಲ್ಲೇ ಕುಂತ್ಕೊಂಡು ನಾವು ಬಿಸ್ನೆಸ್ ಮಾಡ್ತೀವಿ, ಇಲ್ಲಿಂದಾನೆ ನಾವು ಆನ್ಲೈನ್ ವಿಡಿಯೋ ಕಾಲ್ ಇಲ್ಲಂತಂದ್ರೆ ಆನ್ಲೈನ್ ದಲ್ಲಿ ತರ್ಸ್ಕೋಬೇಕಂತ ಅನ್ಕೊಂಡಿದೀವಿ. ಸೊ ಆನ್ಲೈನ್ ದಲ್ಲಿ ಅವ್ರಿಗೆ ಯಾವ್ದು ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಅದು ಹೋಗುತ್ತೆ ಸರ್ ನಿಮ್ ಕಡೆದಿಂದ? ಸರ್ ಫಸ್ಟ್ ಹೇಳ್ತೀನಿ, ನಾವು 365 ಡೇಸ್ ನಿಮ್ ಎದುರುಗಡೆ ಬರ್ತೀವಿ. ಇವತ್ತು 10 ವರ್ಷ ಆಗಿರ್ಬೋದು ನಮ್ಮ ಈ ವಿಡಿಯೋ ನಡೆಯಕತ್ತಿಂದ ಅವಾಗಿಂದ ಬರಕತ್ತೀವಿ. ಯಾವಾಗಿಂದ ಯೂಟ್ಯೂಬ್ ಸಿಸ್ಟಮ್ ಆಗಿದೆ. ಒಂದ್ ದಿವಸ ಹಂಗಾಗಿಲ್ಲ, ನಾವು ಬಂದಿಲ್ಲ ನಿಮ್ ಎದುರುಗಡೆ. ಆಮೇಲೆ ಸೆಕೆಂಡ್ 5 ಬರ್ಡ್ ಬರೋಬರಿ ಇರಲ್ಲ, ಹಂಗೆ ಎಲ್ಲ ವ್ಯಾಪಾರಸ್ಥರು ಬರೋಬರಿ ಇರೋದಿಲ್ಲ. ಕೆಲವರಿಗೆ ದುಡ್ಡೇ ವ್ಯಾಪಾರನೇ ದುಡ್ಡು ಇರುತ್ತೆ. ಕೆಲವರಿಗೆ ವ್ಯಾಪಾರ ಜೊತೆಗೆ ಸೇವಾ ಕೂಡ ಇರುತ್ತೆ. ಸೊ ನಾವು ಕೆಲವರಿಗೆ ವ್ಯಾಪಾರ ಮಾಡ್ಬೇಕಂತ ಇರ್ತಾರೆ, ವ್ಯಾಪಾರ ಮಾಡಿಸ್ಬೇಕಂತ ಇರ್ತಾರೆ. ನಾವು ಆ ಟೈಪ್ ವ್ಯಾಪಾರನೂ ಮಾಡ್ಬೇಕು, ವ್ಯಾಪಾರನೂ ಮಾಡಿಸ್ಬೇಕು. ಬೀದಿ ಬೀದಿಯಲ್ಲಿ ಬಿಸ್ನೆಸ್ ಆಗ್ಲಿ ಅಂತ ನಮ್ಮ ಮೋಟಿವೇಶನ್ ಇದೆ. ಈಗ ನಿಮಗೆ ಗೊತ್ತಂಗ ಸರ್, ನಮ್ಮ ಇಬ್ರು ಕಾಂಬಿನೇಷನ್ ಇಂದ 2000 ಮೇಲೆ ಮಂದಿ ನಮ್ಮ ಕಡೆಯಿಂದ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಕಮೆಂಟ್ಸ್ ನೋಡ್ರಿ, ಎಲ್ಲಿಯಾರ ನಿಮ್ಗೆ ನೆಗೆಟಿವ್ ಕಮೆಂಟ್ಸ್ ಸಿಗ್ತಾ ಇಲ್ಲ, ಫಸ್ಟ್ ಅದು. ಆಮೇಲೆ ನಾವು ಯಾವಾಗ್ಲೂ ನಮ್ಮ ಕಡೆಯಿಂದ PDF ಕಳ್ಸಿಲ್ಲ, ಫೋಟೋ ಕಳ್ಸಿಲ್ಲ. ಯಾಕೆ? ವಿಡಿಯೋ ಕಾಲ್ ಫೆಸಿಲಿಟಿ. ಅದರಲ್ಲಿ ಬಹಳ ಎಷ್ಟು ಬೆನಿಫಿಟ್ ಏನಿದೆ. ನೀವು ವಿಡಿಯೋ ಕಾಲ್ ಮಾಡ್ತಾ ನಮ್ಮ ಅಂಗಡಿ ಬಗ್ಗೆ ನೋಡ್ತೀರಾ, ನಮ್ ವ್ಯವಹಾರ ಕೂಡ ನೋಡ್ತೀರಾ. ಯಾವಾಗ ವಿಡಿಯೋ ಕಾಲ್ ಮಾಡಕತ್ತ ಆ ಮಂದಿ ಹೆಂಗಿದ್ದಾರೆ, ಚೀಟಿಂಗ್ ಮಾಡೋಣ ಇದಾರೆ ಇಲ್ಲ, ಕ್ಲಿಯರ್ ಆಗಿದ್ದಾರೆ. ನಿಮಗೆ ಬೇಕಿರೋ ಐಟಮ್ ತೋರಿಸ್ಕೊಡ್ತೀನಿ. ಈಗ ನಿಮಗೆ ಬೇಕು ಫಾರ್ ಎಕ್ಸಾಂಪಲ್ ಡ್ರೆಸ್ ಮೆಟೀರಿಯಲ್, ನಾನ್ ನಿಮಗೆ ತೋರಿಸೋದು ರೆಡಿಮೇಡ್. ಇದು ಮೆಟೀರಿಯಲ್ ಬೇಕು ಮೆಟೀರಿಯಲ್ ನಾನು ತೋರ್ಸಕತ್ತೀನಿ ರೆಡಿಮೇಡ್. ನಿಮಗೆ ರೆಡಿಮೇಡ್ ಬೇಕು, ನಾನು ತೋರ್ಸಕ ಮೆಟೀರಿಯಲ್ PDF ಕಳಿಸ್ತಿದ್ದಲ್ಲಿ. ಈಗ ಲೈವ್ ನಾವು ಟಾಕ್ ಮಾತಾಡ್ತಾ ಇರ್ತೀವಿ. ನಿಮ್ಗೆ ಏನ್ ಬೇಕಿರೋ ಅದ್ರ ರಿಕ್ವೈರ್ಮೆಂಟ್, ನಿಮ್ ಸಂಬಂಧಪಟ್ಟಿರೋ ಐಟಮ್ ತೋರಿಸ್ಕೊಡ್ತೀವಿ, ನಿಮ್ ಸಂಬಂಧಪಟ್ಟಿರೋ ರೇಟ್ ಬಗ್ಗೆ ತೋರಿಸ್ಕೊಡ್ತೀವಿ. ಅಲ್ಲಿ ಎಲ್ಲ ಕ್ಲಿಯರ್ ಆಗತ್ತೆ. ಅವಾಗ ನಿಮ್ ವ್ಯಾಪಾರ ವಿಡಿಯೋ ಕಾಲ್ ಚೆನ್ನಾಗುತ್ತೆ. ವಿಡಿಯೋ ಕಾಲ್ ದಿಂದ ಚೆನ್ನಾಗುತ್ತೆ. ಸೊ ಸೂರತ್ ಬರಬೇಕು, ಬರ್ರಿ, ಇನ್ವೈಟ್, ಸ್ವಾಗತ, ಬೇಡ ಅಂತ ಅನ್ನಲ್ಲ. ಬಟ್ ಬರಕ್ ಆಗಲ್ಲ, 10, 20, 30 ಸಾವಿರ ಇದೆ. ನಾವು ಸೂರತ್ದಲ್ಲಿ ಆನ್ಲೈನ್ ದಲ್ಲಿ ಖರೀದಿ ಮಾಡಿದ್ರೆ ಏನಾದ್ರೂ ಮೋಸ ಇರುತ್ತೆ ಅಂತ ನೀವು ಕೇಳಿದಿರಲ್ಲ. ಸೊ ಸಾಹೇಬ್ರು ಹೇಳಿದಾರೆ ಲೈವ್ ವಿಡಿಯೋ ಕಾಲ್ ನಮ್ಮ ಹತ್ರ ಇರುತ್ತೆ, ಫೋಟೋ ಕಳ್ಸೋದು ಅಂಬೋದು ಏನಿಲ್ಲ. ನೀವು ವಿಡಿಯೋ ಕಾಲ್ದಲ್ಲಿ ನೀವು ಎಲ್ಲ ಕೂಡ ಫ್ಯಾಕ್ಟ್ರಿನ ನೋಡ್ಬೋದು, ಏನೇನ್ ಸಿಗುತ್ತೆ ಅಂಬೋದು ಕೂಡ ನೋಡ್ಬೋದು. ಓಕೆ ಸರ್, ಮತ್ತೆ ಗ್ಯಾರಂಟಿ ಬಗ್ಗೆ ಹೇಳಿದ್ರೆ ಈಗೇನಾಗಿದೆ ಸರ್, ನಮ್ದೇ ವಿಡಿಯೋ, ನಮ್ದೇ ಒಂದು ಫಸ್ಟ್ ನಲ್ಲಿ ನಾವು ಫೋಟೋ ಕಳಿಸ್ತಿದ್ವಿ. 780 ರೂಪಾಯಿ ಸೀರಿ, ನಮ್ದೇ ಫೋಟೋ ಯಾರು ಎಡಿಟ್ ಮಾಡಿ 180 ರೂಪಾಯಿಗೆ 180 ರೂಪಾಯಿ ಚೀಟಿಂಗ್ ಮಾಡ್ತಾರೆ. ಅవి 180 ರೂಪಾಯಿ ಹೇಳಿಂದ ಫಟಾಫಟ ಲೇಡೀಸ್ ಏನ್ ಮಾಡಿದ್ದಾರೆ, ಅಮೌಂಟ್ ಮಾಡಿ ಟಗ ಮಾಡಿ ಗೂಗಲ್ ಪೇ ಮಾಡಿಬಿಟ್ಟಿದ್ದಾರೆ. ಅಲ್ಲಿ 180 ರೂಪಾಯಿ ಸಿಗತ್ತೆ ಅಂತ ಹೇಳಿ ನಾನು 700 ಮಾಡ್ತೀನಿ ಅಂತ ಹೇಳಿ, ಅದು ನಿಮಗೆ ಅಲ್ಲೇ ಮಿಸ್ ಗೇಟ್ ಆಗ್ಬಿಟ್ಟಿದೆ. ನಿಮ್ಮ ಅರ್ಥ ಮಾಡ್ಕೊಳ್ಳಿ. ಉಪ್ಪಿನಲ್ಲಿ ಹತ್ತಿನಲ್ಲಿ ಉಪ್ಪು ಹಾಕ್ಬೋದು, ಉಪ್ಪಿನಲ್ಲಿ ಹತ್ತಿ ಹಾಕಕ್ಕಾಗತ್ತಾ? ಆಗಲ್ಲ. ಅಂಡ್ ಮತ್ತೆ ಅಂಡರ್ ಕಾಸ್ಟ್ ಯಾರು ತೋರಿಸ್ತಾರೆ, ಖಂಡಿತ ನಿಮ್ ಜೊತೆಗೆ ಚೀಟ್ ಮಾಡ್ತಾರೆ ಅಂತ. ನಮ್ಮ ಬಟ್ಟೆ ಏನಾದ್ರೆ, ಈಗ ನಾವು ನಿಮಗೆ ಇದು ಪೀಸ್ ಆಯ್ತಾ 500 ರೂಪಾಯಿ ಕೊಡ್ತೀನಿ. ನಿಮಗೆ ಹೋಲ್ಸೇಲ್ ಅಂಗಡಿನಲ್ಲಿ ನೀವು ದಾವಣಗೆರೆ, ಹುಬ್ಳಿ, ಹೊಸಪೇಟೆ, ಬಳ್ಳಾರಿ, ಮೈಸೂರು, ಬೆಂಗಳೂರು ಎಲ್ಲಿಂದ ತಗೊಂತೀರಿ, ಅದು ಅವ್ರು 600 ರೂಪಾಯಿ ತೋರಿಸ್ತಾರೆ. 600-500 ರೂಪಾಯಿ ಸಂಬಂಧ ಆಗತ್ತೆ. ಯಾಕಂದ್ರೆ ಅವ್ರು 50-100 ರೂಪಾಯಿ ಅವ್ರು ದುಡಿತಾರೆ ಅಂತ ಹೇಳಿ. ಅದೇ ಈಗ ನಿಮಗೆ ಇದು ಹೇಳ್ತೀನಿ ಸರ್, 250 ರೂಪಾಯಿ ನಾನು ಸೂರತ್ನಿಂದ ಕೊಡ್ತೀನಿ ಅಂದ್ರೆ ಖಂಡಿತ ನಿಮಗೆ ನಾನು ಮೋಸ ಮಾಡ್ತೀನಿ. ಯಾಕಂದ್ರೆ 250 ರೂಪಾಯಿದಲ್ಲಿ ಬಟ್ಟೆ ಬರೋದಿಲ್ಲ, ಪ್ರೊಡಕ್ಷನ್ ಆಗಲ್ಲ. ನಿಮ್ಗೆ ಹೆಂಗ್ ಕೊಡ್ತಾನೆ, ಚೀಟಿಂಗ್ ಮಾಡುತ್ತಾನೆ, ಅವ್ನು ಮಾಡಲೇ ಮಾಡುತ್ತಾನೆ. ಫೋನ್ ನಲ್ಲಿ ದುಡ್ಡು ಬಂದ ಮೇಲೆ ಅವ್ರು ಹೆತ್ತಲ್ಲ. ನಿಮಗೆ ಆ ಗ್ಯಾರಂಟಿನಲ್ಲಿ ನಮ್ಮ ಈ ಚಾನೆಲ್ ಆ ಗ್ಯಾರಂಟಿನಲ್ಲಿ ನಿಮಗೆ ದಿವಸ ಸಿಗಂಗಿಲ್ಲ, ನೋಡಕ್ಕೆ ಸಿಗಲ್ಲ. ಯಾಕೆ? ಅವರು ದಿವಸ ಹೊಸ ಹುಡುಕ್ತಾರೆ. ಅವರಿಗೆ ಒಂದ್ಸರಿ ಚೀಟಿಂಗ್ ಮಾಡಿದ ಮೇಲೆ ಅವ್ರು ಮತ್ತೆ ಅವ್ರ ಜೊತೆಗೆ ಅವ್ರು ಯಾರು ಕೂಡಲ್ಲ.
ಅವ್ರು ಹೊಸ ಹೊಸ ನೋಡ್ತಾ ಇರ್ತಾರೆ ಸರ್. ಸೊ ಅಂಡರ್ ಕಾಸ್ಟ್ ಅಲ್ಲಿ ಯಾರು ತೋರಿಸ್ತಾರೆ ಅವ್ರ ಜೊತೆ ನೀವು ವ್ಯಾಪಾರ ಮಾಡಬೇಡಿ. ಓಕೆ ಸರ್, ಈಗ ಮತ್ತೆ ನೀವು ಇಷ್ಟು ಗ್ಯಾರಂಟಿ ಹೇಳಿದೀರಾ, ನಮ್ಮ ಹತ್ರ ಲೈವ್ ವಿಡಿಯೋ ಕಾಲ್ ಸೆಲೆಕ್ಷನ್ ದಿಂದ ನಿಮ್ ಮನೆಯಲ್ಲೇ ಕುಂತ್ಕೊಂಡು ಆರಾಮಾಗಿ ನೀವು ಆನ್ಲೈನ್ ದಲ್ಲಿ ಪರ್ಚೇಸ್ ಮಾಡಬಹುದು. ಹೌದು ಸರ್, ನಿಮ್ಗೆ ಯಾವುದೇ ಭಯ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ. ಹೌದು ಸರ್. ಓಕೆ, ಇಲ್ಲಿ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ ಅವರಿಗೆ ಬಂದು, ಸೊ ಮಿನಿಮಮ್ ಅಮೌಂಟ್ ಎಷ್ಟು ದಿನ ನಾವು ಸರ್ ನೋಡ್ರಿ, ಮಿನಿಮಮ್ 20-25 ಸಾವಿರ ರೂಪಾಯಿ ವ್ಯಾಪಾರ ತರಿಸ್ತೀರ ಅಂದ್ರೆ ನಿಮಗೆ ಗೊತ್ತಾಗತ್ತೆ ಕ್ವಾಲಿಟಿ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ಎಲ್ಲ ಅರ್ಥ ಆಗತ್ತೆ. ಯಾಕಂದ್ರೆ ಇಲ್ಲಿ 5,000 ರೂಪಾಯಿ ತರಿಸ್ತೀವಿ ಅಂತ ಹೇಳಿ 5,000 ರೂಪಾಯಿ ನಾವು ನಮ್ಮ ಸ್ವಂತ ಬಟ್ಟೆ ತಗೊಂಡು ಹೋಗ್ತೀವಿ ಯಾವ್ದು ಅಂಗಡಿಯಲ್ಲಿ ಖರ್ಚಾಗ್ಬಿಡುತ್ತೆ. ಆ ಬಿಸ್ನೆಸ್ ಮಾಡಕ್ಕಾಗಲ್ಲ, ಅಲ್ಲೇ ನಿಮ್ದು ಬಿಸ್ನೆಸ್ ಮುಳುಗೋಗ್ಬಿಡುತ್ತೆ. ನೀವು 20-25 ಸಾವಿರ ರೂಪಾಯಿನಲ್ಲಿ ಇನ್ವೆಸ್ಟ್ ಮಾಡಿ ಅದ್ರಲ್ಲಿ ಸ್ವಲ್ಪ ನೀವು ಮುಳುಗ್ರಿ, ಆ ವ್ಯಾಪಾರ ನಿಮಗೆ ಎಬ್ಬಿಸ್ತಾರೆ. ಹೌದಾ? ಸೊ ಫಸ್ಟ್ 25 ಆಗ್ಲಿ 30 ಆಗ್ಲಿ 50 ಆಗ್ಲಿ ಎಷ್ಟು ನೀವು ವ್ಯಾಪಾರನಲ್ಲಿ ದುಡ್ಡು ಹಾಕ್ತೀರಾ ಅಷ್ಟು ರಿಸಲ್ಟ್ ಸಿಗುತ್ತೆ. ಈಗ ನಂದು ವ್ಯಾಪಾರ ಕೋಟ್ಯಾರು ಗಂಟೆ ಹಾಕಿ ವ್ಯಾಪಾರ ಮಾಡಿದೀನಿ, ನಂದು ಕೋಟ್ಯಾರು ಗಂಟೆ ರಿಸಲ್ಟ್ ಸಿಗುತ್ತೆ. ಕೆಲವೊಬ್ರು ಫ್ಯಾಕ್ಟ್ರಿ ಹಾಕ್ತಾರೆ 10 ಕೋಟಿ 50 ಕೋಟಿ 1000 ಕೋಟಿ ಹಾಕ್ತಾರೆ, ಅವ್ರಿಗೆ ಆ ಪ್ರಕಾರ ಲಾಭ ಸಿಗುತ್ತೆ. ಎಷ್ಟು ದುಡ್ಡು ನೀವು ವ್ಯಾಪಾರದಲ್ಲಿ ಹಾಕ್ತೀರಾ ಅಷ್ಟು ಪ್ರಾಫಿಟ್ ಸಿಗುತ್ತೆ. ಸೊ ಅದರಲ್ಲಿ ಸರ್ ಇನ್ನೊಬ್ರು ಚೀಟಿಂಗ್ ಮಾಡಿ ಉಪಯೋಗ ಏನು ಸರ್? ನಮ್ಮ ಹತ್ರ ಬಹಳಷ್ಟು ಜನ ಬರ್ತಾರೆ, ಫೈನಾನ್ಸ್ ನಲ್ಲಿ ನಮ್ಮ ಅಡವೆ ಬಂಗಾರ ಇಟ್ಟು ಬರ್ತಾರೆ, ಕೆಲವು ಹೊಲ ಇಟ್ಟು ಬರ್ತಾರೆ, ಕೆಲವೊಬ್ರು ಸಾಲ ಮಾಡಿ ಬರ್ತಿರ್ತಾರೆ. ಅವ್ರ ಸಾಲನು ಹೋಗುತ್ತೆ, ದುಡ್ಡು ಹೋಗುತ್ತೆ. ಆ ಟೈಮ್ ನಮಗೆ ಕೆಲಸ ಬೇಡ. ಆ ಟೈಮ್ ನೀವು ಮಾಡಿಕೊಂಡು ಬರ್ತೀರಂದ್ರೆ ಬೇಡ ಅಂತೀನಿ. ಅವ್ರಿಗೆ ಸಾಲ ಮಾಡ್ಕೊಂಡು ಬರಬೇಡ್ರಿ. ನಿಮ್ಮ ಹತ್ರ ಎಕ್ಸ್ಟ್ರಾ ಇದೆ, ಸೆಕೆಂಡ್ ಹ್ಯಾಂಡಿಂಗ್ ಸ್ಟಾರ್ಟ್ ಮಾಡ್ತೀರಾ, ನಿಮ್ದು 25,000 ರೂಪಾಯಿ ಸಂಬಳ ಇದೆ ತಿಳ್ಕೊಳ್ಳಿ. ಆ 25,000 ರೂಪಾಯಿ ಸಂಬಳದ್ದು 1 ತಿಂಗಳು ಉಳಿಸ್ರಿ, ಆ ಸಂಬಳ ಹಾಕಿ ಇನ್ನೊಂದು ಸೆಕೆಂಡ್ ಹ್ಯಾಂಡಿಂಗ್ ಸ್ಟಾರ್ಟ್ ಮಾಡ್ರಿ. ಇಲ್ಲ ಅನ್ನಲ್ಲ, ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ನೀವು ಅದು ಮುಂದಿನ ತಿಂಗಳು ನಿಮ್ಗೆ ಸಂಬಳ ಬರೋದಿದೆ, ಅಲ್ಲಿ ನಿಮಗೆ ಲಾಸ್ ಆಗಲ್ಲ. ಹೆಚ್ಚು ಕಮ್ಮಿ ನೀವು ಸೇಲ್ ಮಾಡಿ ನೀವು ಆಗ್ತೀರಾ, ಮುಂದೆ ಹೋಗ್ತೀರಾ. ಆದ್ರೆ ನೀವು ಹಿಂದಿನೇ ಮೊದ್ಲೇನೆ ಮೇಲೆ ಮಾಡ್ಕೊಂಡ್ ಬಂದಿರಾ, ಮತ್ತೆ ಮೇಲ್ ಮಾಡ್ಕೊಳಕ ಹೋಗ್ಬೇಡಿ. ವ್ಯಾಪಾರ ಒಂದು ಇರ್ಲಿ, ಇಲ್ಲಾಂದ್ರೆ ಸ್ಟಾರ್ಟ್ ಮಾಡ್ತೀರಾ, ಅಂಗಡಿ ಸ್ಟಾರ್ಟ್ ಮಾಡ್ತೀರಾ, ನಿಮ್ಗೆ ಫುಲ್ ಸಪೋರ್ಟ್ ಕೊಡ್ತೀವಿ. ಯಾಕಂದ್ರೆ ದುಡ್ಡು ಕರೆಕ್ಟ್ ಆಗಿ ಹಾಕಿರ್ತೀರಾ, ಒಳ್ಳೆ ದುಡ್ಡು ಹಾಕಿ ವ್ಯಾಪಾರ ಮಾಡ್ತೀರಾ, ರಿಸಲ್ಟ್ ಖಂಡಿತ ಬಟ್ಟೆದಲ್ಲಿ ಬರುತ್ತೆ. 365 ಡೇಸ್ ರೋಟಿ ಕಪಡ ಮಕಾನ್ 3 ಐಟಮ್ ಬೇಕೇ ಬೇಕು. ಯಾಕಂದ್ರೆ ಇದರಿಂದ ವ್ಯಾಪಾರ ಆಗೋದಿಲ್ಲ. ರೋಟಿ ಕಪಡ ಮಕಾನ್ ಬೇಕೇ ಬೇಕು. ಸೊ ಅಷ್ಟಿಗೆ ನಿಮಗೆ ಹೇಳ್ತೀನಿ, ನೀವು ಸೂರತ್ ಬರ್ತೀರಾ ಒಳ್ಳೇದು, ಬಂದಿರ ವಿಡಿಯೋ ಕಾಲ್ ಅಲ್ಲಿ ನೀವು ಬಟ್ಟೆ ತರಿಸಿ ಕೂಡ ನಿಮಗೆ ಕಳ್ಸ್ಕೊಡ್ತೀನಿ. ಮೇನ್ ಇಂಪಾರ್ಟೆಂಟ್ ಮಾತು ಸರ್, ನೀವು ಇದು ಸೆಟ್ ತಗೊಂಡ್ಬಿಟ್ಟಿರಾ, ನಿಮಗೆ ವಿಡಿಯೋ ಕಾಲ್ ಇಂದ ಪರ್ಚೇಸ್ ಮಾಡ್ಬಿಟ್ಟಿದ್ದೀರಾ, ಸೇಲ್ ಆಗಿಲ್ಲ, ಸೆಟ್ ಟು ಸೆಟ್ ಇದೆ, ಅದು ಭಯಪಡ್ಬೇಡಿ, ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. 100% ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ. ಅದು ಈ ಫೆಸಿಲಿಟಿ ಖಂಡಿತ ಕೊಡ್ತೀನಿ. ಸೇಲ್ ಆಗಿಲ್ಲ, ಸೆಟ್ ಟು ಸೆಟ್ ಚೇಂಜ್ ಮಾಡ್ಕೊಡ್ತೀನಿ. ಅಲ್ಲಿ ಕೂಡ ನಿಮ್ ದುಡ್ಡು ಹೊಸ ಸ್ಟಾಕ್ ಕಳ್ಸ್ಕೊಡ್ತೀನಿ. ಹಂಗೆ ನಮ್ಮ ಹತ್ರ ರೂಟೀನ್ ಇಂದ ನೀವು ಸ್ಟಾರ್ಟ್ ಆಗ್ತಾ ಇರಿ, ಖಂಡಿತ ನಿಮ್ದು ಬಿಸ್ನೆಸ್ ಒಳ್ಳೆ ಲೆವೆಲ್ ನಲ್ಲಿ ಕಳ್ಸ್ಕೊಡ್ತೀರಾ. ಸರ್ ಇನ್ನೊಂದು ಕ್ವಶನ್ ಬರುತ್ತೆ, ಆನ್ಲೈನ್ ವಿಡಿಯೋ ಕಾಲ್ ಅಂತೀರಾ, ನೀವು ಗ್ಯಾರಂಟಿ ಹೇಳ್ತಾ ಇದ್ದೀರಾ 20-25 ಸಾವಿರದಿಂದ ಬಿಸ್ನೆಸ್ ಶುರು ಮಾಡಿ ಅಂತೀರಾ. ಸೊ ಈಗ ನೀವು ಈ ಸೀರೆ ತೋರಿಸ್ತಾ ಇದ್ದೀರಾ, ಇದು ಇಲ್ಲಿ ನಾನು ಬಂದಿದ್ದೀನಿ, ಕುಂತಿದ್ದೀನಿ, ಮುಟ್ಕೊಂಡಿದ್ದೀನಿ, ಕಾಟನ್ ಅಂತ ಹೇಳ್ತೀನಿ. ಸೊ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ ಇದು ಯಾವ ಫ್ಯಾಬ್ರಿಕ್ ದಲ್ಲಿ ನೀವು ತೋರಿಸ್ತಾ ಇದ್ದೀರಾ ಅಂತ? ಸರ್ ಅವರಿಗೆ ನಾವು ಖಂಡಿತ ಕ್ಲಿಯರ್ ಆಗಿ ಹೇಳ್ತೀವಿ ಸರ್. ಹೇಳ್ತೀರಿ? ಸುಳ್ಳು ನಮಗೆ ಬೇಕಾಗಿಲ್ಲ. ನಾನು ಹೇಳ್ತೀನಲ್ಲ, ನಾವು ವ್ಯಾಪಾರ ಮಾಡಿಸು ಅಂತ ಇದ್ದೀವಿ. ನಮಗೆ ವ್ಯಾಪಾರನೇ ಬೇಕು, ದುಡ್ಡೇ ಬೇಕಂತ ಆ ಗಣಿತನಲ್ಲಿ ನಾವು ಇಲ್ಲ. ಸೊ ಒಳ್ಳೆ ಬಟ್ಟೆ ಫ್ರೆಶ್ ಸ್ಟಾಕ್ ಕಳ್ಸಕ್ ಹೋಗ್ತೀನಿ ಸರ್ 100%. ಆಮೇಲೆ ಬಟ್ಟೆ ಕ್ವಾಲಿಟಿ ಎಲ್ಲ ಸರ್, ಅದಕ್ಕೆ ವಿಡಿಯೋ ಕಾಲ್ ಹೇಳ್ತೀನಿ. ಅದಕ್ಕೆ ವಿಡಿಯೋ ಕಾಲ್ ನಲ್ಲಿ ಹೇಳ್ತೀನಿ, ಇದು ಆರ್ಗೆಂಜಾ ಬಟ್ಟೆ ಇದೆ, ಇದು 6 ಮೀಟರ್ ಕಟ್ ಇದೆ, ಇದು 6.5 ಕಟ್ ಇದೆ, ಇದು 5.5 ಸೀರೆ ಇದೆ, ಪ್ಲಸ್ ಬ್ಲೌಸ್ ಇದೆ, ಇದಕ್ಕೆ ಇದು ಮೆಟೀರಿಯಲ್ ಇದೆ, ಇದಕ್ಕೆ ಈ ವರ್ಕ್ ಇದೆ. ಅವೆಲ್ಲ ನಾವು ಅರ್ಧ ಗಂಟೆ ನಿಮಗೆ ಕೊಟ್ಟು ನಿಮ್ಮಿಂದ ನಾವು ಅರ್ಧ ಗಂಟೆ ತಗೊಂಡು ವ್ಯಾಪಾರ ಮಾಡ್ತೀವಿ ಸರ್. ವ್ಯಾಪಾರ ಮಾಡ್ತೀರಾ? ಯಾಕಂದ್ರೆ ಬರೀ ಇಷ್ಟೇ ಇಲ್ಲ, ನಿಮಗೆ ವಿಡಿಯೋ ಕಳ್ಸಿದೀನಿ, ಫೋಟೋ ಕಳ್ಸಿದೀನಿ, ಒಳ್ಳೇದು, ಆಮೇಲೆ ಬರೋದೇನಿದೆ ತೋರ್ಸೋದೇನಿದೆ ಅದು ಎಲ್ಲ ನಮ್ಗೆ ಬೇಕಾಗಿಲ್ಲ. ಎಲ್ಲ ಇದೆ, ಕ್ಲಿಯರ್ ಆಗಿ ನೀಟಾಗಿ ಸಿಗುತ್ತೆ. ಓಕೆ, ನೋಡಿ ಆನ್ಲೈನ್ ಬಟ್ಟೆ ಬಿಸ್ನೆಸ್ ಮಾಡೋರಿಗೆ ಸಾಹೇಬರು ತುಂಬಾ ಒಳ್ಳೆ ವಿಷಯ ಹೇಳಿದ್ದಾರೆ. ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಅಂತಂದ್ರೇನೆ ನಮ್ಮ ಕನ್ನಡಿಗರದು, ಸಾಹೇಬ್ರದೇ ಒಳ್ಳೆ ಕಂಪನಿ, ಒಳ್ಳೆ ಕಂಪನಿ ಸೂರತದಲ್ಲಿ ನಮ್ಮ ಕನ್ನಡಿಗರದು. ನಿಮ್ಗೆ ಲೈವ್ ವಿಡಿಯೋ ಕಾಲ್ದಿಂದ ತೋರಿಸ್ತಾ ಇದ್ದೀನಿ ಅಂತ ಎಷ್ಟು ಸಹನದಿಂದ ಹೇಳ್ತಾ ಇದ್ದೀನಿ. ಇನ್ನೊಂದು ಸರ್, ಮೇನ್ ಪಾಯಿಂಟ್, ನೀವು ಆನ್ಲೈನ್ ನೋಡ್ತೀರಾ, ಆನ್ಲೈನ್ ಮೊಬೈಲ್ ಪರ್ಚೇಸ್ ಮಾಡ್ತೀರಾ, 2 ಕಂಪ್ನಿಯಿಂದ ನೀವು ಕಂಪೇರ್ ಮಾಡ್ತೀರಾ, ಸರ್ ಇದು ತಗೋಬೇಕು ಅದು ತಗೋಬೇಕು, ಈ ಮೊಬೈಲ್ ನಲ್ಲಿ ಈ ರ್ಯಾಮ್ ಚೆನ್ನಾಗಿದೆ, ಈ ಮೊಬೈಲ್ ನಲ್ಲಿ ಇದು ರ್ಯಾಮ್ ಇದೆಯಾ, ಸ್ಟೋರೇಜ್ ಇದೆಯಾ, GB ಇದೆಯಾ, ಎಲ್ಲ ನೋಡ್ತೀರಾ ಇಲ್ಲ? ಹಂಗೆ
ನೀವು ಕೂಡ ಆನ್ಲೈನ್ ಪರ್ಚೇಸ್ ಮಾಡ್ತೀರಾ, ನಮ್ ಬೇರೆ ಅಂಗಡಿ ಕಂಪೇರ್ ಮಾಡಿ ಅಲ್ಲಿ ತಗೊಳಕ್ಕಿಂತ ಮುಂಚೆ ಒಂದ್ಸಲ ನಮ್ಮ ಹತ್ರ ಕಂಪೇರ್ ಮಾಡಿ ನಮ್ಮ ರೇಟು, ಕ್ವಾಲಿಟಿ, ಐಟಮ್, ಪ್ರಾಡಕ್ಟ್, ಕಲರ್ ಮ್ಯಾಚಿಂಗು ಎಲ್ಲ ಐಟಮ್ ನೋಡಿ ಆಮೇಲೆ ನೀವು ತಗೊಳ್ಳಿ. 100% ಗ್ಯಾರಂಟಿ. ಅದ್ರಾಗೂ ಕೂಡ ಸರ್ ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ. ಅದೇ ನಾನು ಕೇಳೋಣ ಅಂತ ಅನ್ಕೊಂಡೆ. COD ಫೆಸಿಲಿಟಿ ಕೂಡ ಕೊಡ್ತೀನಿ. ಕ್ಯಾಶ್ ಆನ್ ಡೆಲಿವರಿ. ಯಾಕಂದ್ರೆ ಕಸ್ಟಮರ್ ಹೇಳ್ತಾರೆ ಸರ್ 20-30 ಸಾವಿರ ಬಟ್ಟೆ ಕೊಡ್ತೀನಿ, ಬರ್ತಾ ಇಲ್ಲ, ಗ್ಯಾರಂಟಿ ಇಲ್ಲ, ನೀವು 20 ಸಾವಿರ ತಗೊಂಡಿ ಮೇಲೆ ಮಿನಿಮಮ್ 30% ಅಡ್ವಾನ್ಸ್ ಹಾಕ್ಬೇಕು. ಯಾಕಂದ್ರೆ ನಮ್ದು GST ಬಿಲ್ ಇರುತ್ತೆ, ಇನ್ವಾಯ್ಸ್ ಇರುತ್ತೆ. ಸೊ ನಮಗೆ ಅದು ಇಲ್ಲ ಅಂದ್ರೆ ನಾವು ಕಳ್ಸಕ್ ಆಗಲ್ಲ. ನಿಮ್ದು ಈ 30% ಹಾಕ್ರಿ, ಬಾಕಿದು ನಿಮ್ಮ ಮನೆಯಲ್ಲಿ ಬರುತ್ತೆ, ಕೊಟ್ಟು ಪಾರ್ಸಲ್ ತಗೊಳ್ಳಿ. ಎಷ್ಟು ದಿವಸದಲ್ಲಿ ಹೋಗ್ಬಿಡುತ್ತೆ ಸರ್? ಸರ್ ಕರ್ನಾಟಕದಲ್ಲಿ VRL ಟ್ರಾನ್ಸ್ಪೋರ್ಟ್ ಬೆಸ್ಟ್ ಸರ್ವಿಸ್. ಓಕೆ ಸರ್. ಮೈಂಡ್ ಬ್ಲೋಯಿಂಗ್ ಸರ್ವಿಸ್. ಓಕೆ ಸರ್. 3-4 ದಿವಸ 5 ದಿವಸದಲ್ಲಿ ಟಚ್ ಮಾಡಿ ಬಿಡ್ತಾರೆ. ಹೆಚ್ಚು ಕಮ್ಮಿ ಒಂದು ಸೀಸನ್ ಇದ್ರೆ ಅರ್ಧ ಗಂಟೆ ಒಂದ್ ದಿವಸ ಹೆಚ್ಚು ಕಮ್ಮಿ ಆಗುತ್ತೆ. 3-4 ಇಲ್ಲಿ ಸೂರತ್ನಿಂದ ಡೈಲಿ ಟು ಡೈಲಿ ಅವ್ರ ಟ್ರಕ್ ಇರ್ತಾ ಇದೆ. ಅವ್ರ ಊರೇ ಅದು, ಅವ್ರ ಸ್ಟೇಟೇ ಅದು. ಕರ್ನಾಟಕದಲ್ಲಿ VRL ಅವ್ರದೇ ಹುಬ್ಳಿಂದಾನೆ ಅವ್ರದ್ದು ಮೇನ್ ಹೆಡ್ ಆಫೀಸ್. ಸೊ ಬಹಳಷ್ಟು ಫಾಸ್ಟ್ ಡೆಲಿವರಿ ಇರುತ್ತೆ. ಆಮೇಲೆ ಕೊರಿಯರ್ ಸರ್ವಿಸ್ ಏನಾಗಿದ್ರೆ ಅವು 1-2 ದಿವಸ ಜಾಸ್ತಿ ತಗೊಂತಾರೆ. ಡೆಲಿವರಿ ಕೊರಿಯರ್ ಅಂತ ಕಂಪನಿ ಇದೆ, ಅಲ್ಲಿಂದ ನಾವು ಕಳ್ಸಿಕೊಡ್ತೀವಿ. ಸೊ ಅವು 1-2 ದಿವಸ ಜಾಸ್ತಿ ತಗೊಂತಾರೆ. ಒಂದು ವಾರದಲ್ಲಿ ನಿಮಗೆ ಬಟ್ಟೆ ಖಂಡಿತ ಸಿಗುತ್ತೆ. ಖಂಡಿತ ನಿಮ್ಮ ಮನೆಗೆ ಸಿಗುತ್ತೆ. ಇದು ಆನ್ಲೈನ್ ಬಿಸ್ನೆಸ್ ಮಾಡೋರ್ಗೋಸ್ಕರ ಸಾರ್ ಕೊಡ್ತಾ ಇರುವಂತಹ ಗೈಡ್ಲೈನ್ಸ್ ಅಂಡ್ ಐಡಿಯಾಸ್. ನಮ್ಮ ಪ್ರಾಡಕ್ಟ್ ನೋಡ್ಬೇಕಂದ್ರೆ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ನಂಗೆ ಚಾನೆಲ್ ನಲ್ಲಿ ನೋಡ್ತಾ ಇರಿ. ವಿಡಿಯೋ ಎಷ್ಟೋ ಕಂಡಿದೆ, ಎಷ್ಟೋ ಕ್ವಾಲಿಟಿ ಬಗ್ಗೆ ಇದೆ. ಬ್ಲೌಸ್ ಪೀಸು, ಪೇಟಿಕೋಟು, ಸೀರಿ, ಲೆಂಗಾ ನಿಮ್ಮ ಹತ್ರ ಏನೇನು ಸಿಗುತ್ತೆ ಎಲ್ಲ ಸಿಗುತ್ತೆ. ಎಲ್ಲ ಬಗ್ಗೆ ನಾವು ವಿಡಿಯೋ ಮಾಡಿದ್ದೀವಿ. ಆಮೇಲೆ ಆ ವಿಡಿಯೋ ಅವತ್ತಿನ ಪ್ರೊಡಕ್ಷನ್ ಇದೆ. ಮತ್ತೆ ಅದೇ ಟೈಪ್ ಐಟಮ್ ಬೇಕಂದ್ರೆ ದಿವಸ ನಮ್ಮ ಹತ್ರ ಹೊಸ ಪ್ರೊಡಕ್ಷನ್ ಬರ್ತಾ ಇದೆ. ಡೈಲಿ ಲೈವ್ ಕಾಲ್ ಮಾಡಿ, ಲೈವ್ ಸೆಲೆಕ್ಷನ್ ಮಾಡಿ. ನಮ್ದು ಸರ್ ಕಂಪನಿ ಇದೆ, 2,000 ಮಂದಿ ಕೆಲಸ ಮಾಡ್ತಾರೆ. ಬೆಳಗ್ಗೆ ಏನ್ ಪ್ರೊಡಕ್ಷನ್ ಮಾಡ್ತೀವಿ, ಸಾಯಂಕಾಲ ಖಾಲಿ ಮಾಡ್ಬೇಕು. ಇಲ್ಲಾಂದ್ರೆ ನಮಗೆ ಮತ್ತೆ ಮಾರನೇ ದಿವಸ ನಮ್ಗೆ ಅವ್ರಿಗೆ ಕೆಲಸ ಕೊಡಕ್ಕಾಗಲ್ಲ. ಸೊ ಸಾಯಂಕಾಲವರೆಗೂ ನಾವು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ಗೆ ಉಳ್ಕಿದೆಲ್ಲ ಬಟ್ಟೆ ಕಳ್ಸಿಕೊಟ್ಬಿಡ್ತೀವಿ. ಫಸ್ಟ್ ನಿಮ್ಗೆ ವಿಡಿಯೋ ಕಾಲ್ ಮಾಡ್ತೀವಿ. ಸಾಯಂಕಾಲ 6 ಗಂಟೆ ನಂತರ ನೋಡ್ತೀವಿ, ಸರ್ ಇದು ಸೇಲ್ ಆಗಿದೆ, ಇದು ಉಳ್ಕಿದೆ. ನಮ್ಮ ಡಿಸ್ಟ್ರಿಬ್ಯೂಟರ್ ಚಿನ್ನನೂರು, ರಾಯಚೂರು, ಗದಗ, ಹೊಸಪೇಟೆ, ಬಳ್ಳಾರಿ, ಬಣವರು, ಬೆಳಗಾವಿ ಎಲ್ಲ ಕಡೆ ಇದ್ದಾರೆ ಸರ್. ಬೆಂಗಳೂರು, ಮೈಸೂರು, ಬೆಂಗಳೂರು, ಉಡುಪಿ, ಕುಂದಾಪುರ ಆ ಕಡೆ ಎಲ್ಲ ಇದ್ದಾರೆ ಸರ್. ತಿಪ್ಟೂರು ಬಡೆ ಹೋಲ್ಸೇಲರ್ ಇದ್ದಾರೆ, ಅವರೆಲ್ಲ ಕಳ್ಸಿಕೊಟ್ಬಿಡ್ತೀವಿ. ಸೊ ಇದು ಇನ್ನು ನಿಮ್ಗೆ ಏನಾದರೂ ಡೌಟ್ ಇದ್ರೆ ವಿಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ, ಸಾಹೇಬ್ರ ಜೊತೆ ಮಾತಾಡಿ. ನೀವು ಬಿಸ್ನೆಸ್ ಮಾಡ್ತೀರಾ ಎಲ್ಲ ಪಕ್ಕದ ಮಾತು. ಫಸ್ಟು ಒಂದ್ಸರಿ ಮಾಡಿ, ಯಾವ ಬಿಸ್ನೆಸ್ದಲ್ಲಿ ಎಷ್ಟು ಲಾಭ ಇದೆ ಎಂಬುದು ನಿಮಗೆ ಗೊತ್ತಾಗುತ್ತೆ. ಸಾಹೇಬ್ರು ಹೇಳಿದ್ದಾರೆ ರೋಟಿ ಮಕಾನ್ ಕಪಡ ಅಂತ. ಸೊ ಕಪಡ ಬಿಸ್ನೆಸ್ ನಂಬರ್ 1 ಬಿಸ್ನೆಸ್. ಇದರಲ್ಲಿ ಎಕ್ಸ್ಪೈರ್ ಡೇಟ್ ಎಂಬುದು ಏನಿರೋದಿಲ್ಲ. ಸೊ ಇನ್ನ ಏನಾದರೂ ಮಾಹಿತಿ ಬೇಕು, ನೀವು ಮಾಡಿ ಬಿಸ್ನೆಸ್ ನಿಮ್ಮ ಕಡೆಯಿಂದ ಮಾಡಿಸ್ರಿ. ಯಾಕಂದ್ರೆ ನಿಮ್ಮ ನೋಡಿ ಇನ್ನೊಬ್ರಿಗೂ ವ್ಯಾಪಾರ ಕಮ್ಮಿ ಆಗಲ್ಲ, ವ್ಯಾಪಾರ ಡೆವಲಪ್ ಆಗುತ್ತೆ. ಯಾಕೆ ನಾವು ಹೇಳ್ತೀವಿ ಸರ್ ಕಾಂಪಿಟೇಷನ್ ಆಗುತ್ತೆ, ನಮ್ಮಂಗ್ ನೋಡಿ ಯಾರು ಯಾವತ್ತು ಕಮ್ಮಿ ಆಗಲ್ಲ. ಅದು ಇನ್ನೂ ಮಾರ್ಕೆಟ್ ಆಗುತ್ತೆ. ಅಲ್ಲಿ ಮಾರ್ಕೆಟ್ ಆಗಿದೆ, ನಿಮ್ದು ಬಿಸ್ನೆಸ್ ಆಗುತ್ತೆ, ಅವ್ರದ್ದು ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಮಾಡಿಸ್ರಿ. ಅವಾಗ ಅಲ್ಲಿ ಮಾರ್ಕೆಟ್ ಆಗತ್ತೆ, ಅಲ್ಲಿ ಕಸ್ಟಮರ್ ಬರ್ತಾರೆ, ಅಲ್ಲಿ ನಿಮಗೆ ಕಂಪ್ಯಾರಿಸನ್ ಆಗದೆ, ಅಲ್ಲಿ ಅವಾಗ ನಿಮ್ಮ ವ್ಯಾಪಾರ ಜಾಸ್ತಿ ಬೂಸ್ಟ್ ಆಗುತ್ತೆ. ಓಕೆ. ಸೊ ಇದು ಆನ್ಲೈನ್ ಶಾಪಿಂಗ್ ಟಿಪ್ಸ್. ಇನ್ನ ಮತ್ತೆ ಬರೋ ವಿಡಿಯೋದಲ್ಲಿ ಕೂಡ ನಿಮ್ಮ ಸೇಲ್ಸ್ ಹೆಂಗ ಹೈಕ್ ಮಾಡಬೇಕು, ಸೇಲ್ಸ್ ಹೆಂಗ ಗ್ರೋ ಮಾಡಬೇಕು, ಬಿಸ್ನೆಸ್ ಎಜುಕೇಶನ್ ಕೊಡ್ತೀವಿ. ಬಿಸ್ನೆಸ್ ಎಜುಕೇಶನ್ ಸಾಹೇಬ್ರು ಕೊಡ್ತಾರೆ. ಮತ್ತೆ ಇದು ಇನ್ನ ಸೂರತ್ ಬರೋರಿಗೆ ಏನಾದ್ರು ಹೇಳ್ತೀರಾ ಸರ್? ಸರ್ ಸೂರತ್ ಬರ್ತೀರಾ, ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟಿ ಇದೆ. ಸೂರತ್ ನಮ್ಮ ಕಡೆಯಿಂದ ಒಬ್ಬರು ಮಂದಿ ಕಳ್ಸಿಕೊಡ್ತೀನಿ ಪಿಕಪ್ ಮಾಡ್ಲಿಕ್ಕೆ. ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟಿ ಇದೆ. ಆಟೋದವರು, ಹೋಟ್ಲದವರು ಯಾರು ಹೇಳಿದಕ್ಕೆ ಹೋಗ್ಬೇಡಿ, ಅಲ್ಲಿಂದಾನೆ ಕೈ ಸುಟ್ಸ್ಕೊಂತಿರ್ತಾರೆ ಜನ. ಆ ಕೈ ಸುಟ್ಕೋಬೇಡ್ರಿ ಜಾಸ್ತಿ ಜಾಗ. ನೀವ್ ಬರ್ರಿ, ನಮ್ಮ ಅಂಗಡಿಗೆ ಬರ್ರಿ, ಕಂಪೇರ್ ಮಾಡಿ. ಇನ್ನೊಂದು ಅಂಗಡಿ ಹೋಗ್ರಿ ಬೇಡ ಅನ್ನಲ್ಲ, ಆದ್ರೆ ನೇರ ಹೋಗ್ರಿ, ಯಾರ ಥ್ರೂ ಹೋಗ್ಬೇಡಿ. ಯಾಕಂದ್ರೆ ನೀವೆಲ್ಲ ಇವತ್ತಿನ ಜನರಲ್ಲಿ ಎಜುಕೇಟೆಡ್ ಜನ, ನಿಮಗೆ ಯಾರ್ದು ಅವಶ್ಯಕತೆ ಇಲ್ಲ. ನೀವು ಸ್ವಂತ ನಮಗೆ ಕಂಪೇರ್ ಮಾಡ್ರಿ, ನಮ್ಮ ಅಂಗಡಿಯಿಂದ ಅಂಗಡಿಗೆ ಕಂಪೇರ್ ಮಾಡ್ರಿ. ಆಟೋದವ್ರು ಹೇಳ್ತಾರೆ, ಹೋಟ್ಲದವ್ರು ಹೇಳ್ತಾರೆ, ಅವ್ರಷ್ಟು ಚೆನ್ನಾಗಿ ಹೇಳ್ತಿದ್ರೆ ಮತ್ತೆ ಅವ್ರ ಆಟೋ ಯಾಕೆ ನಡೆಸ್ತಿದ್ರು, ಅವ್ರ ತಲೆಗೆ ಅವರು ದಲ್ಲಾಳಿ ಮಾಡಿ ಯಾಕೆ ಕರೀತಿದ್ರು? ನಿಮಗೆ ಯಾರು ಬರ್ತಾರೋ ಅಪರಿಚಿತ ಜನ, ಕರೆಕ್ಟ್ ಸರ್, ಅಷ್ಟಾಗಲ್ಲ. ಅವ್ರ ಅಂಗಡಿ ಇಟ್ಕೊಂಡು ಕೂತ್ಕೊಂತಿದ್ರು. ಅವರಿಗೆಲ್ಲ ಕಮಿಷನ್ಸ್ ಇರುತ್ತೆ. ಸೊ ಆ ಕಮಿಷನ್ ನಿಮಗೆ ನಿಮ್ ಕಡೆಯಿಂದ ಜಾಸ್ತಿ ಹೋಗಬಾರ್ದು. ಸೊ ನೀವು ಬನ್ನಿ, ನೇರವಾಗಿ ಡೈರೆಕ್ಟ್ ಲೈವ್ ಟು ಲೈವ್, ಫೇಸ್ ಟು ಫೇಸ್ ಮಾತಾಡೋಣ. ಅಂಗಡಿ ಕಂಪೇರ್ ಮಾಡ್ರಿ, ಅಲ್ಲಿ ನಿಮಗೆ ಗೀಟತ್ತೆ. ಅದು ಯಾರೋ ಜನ ಹೇಳ್ತಾರೆ ಸರ್ ನಾನು 40 ರೂಪಾಯಿ ಕೊಡ್ತೀನಿ, 50 ರೂಪಾಯಿ ಕೊಡ್ತೀನಿ, ಅಷ್ಟು ಮೂರ್ತನ ಮಾಡೋಕೆ ಹೋಗಬೇಡಿ. ಎಲ್ಲ ಇವತ್ತಿನ ಡೇಟ್ ಎಜುಕೇಟೆಡ್ ಆಗಿ ಅನ್ಎಜುಕೇಟೆಡ್ ಕೆಲಸ ಮಾಡ್ಕೊಳಕ್ ಹೋಗಬೇಡಿ. ಓಕೆ. ಸೊ ಇನ್ನ ಸೂರತಿ ಬಂದವರು ಯಾವ ತರ ಇರಬೇಕೆಂಬುದು ಮತ್ತೊಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತೀವಿ. ಜಸ್ಟ್ ಇದು ಆನ್ಲೈನ್ ಶಾಪಿಂಗ್ ಮಾಡೋರ್ಗೋಸ್ಕರವಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಬಹಳಷ್ಟು ಥ್ಯಾಂಕ್ ಯು ನಿಮಗೆ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಮೀಟ್ ಆಗೋವರೆಗೆ ನಿಮ್ ನಾಗರಾಜ ಸೂರತ್ದಿಂದ ಧನ್ಯವಾದ.